ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯಾಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್ ಅಂತ ನೋಡ್ತಾ ಹೋಗೋಣ. ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆದಿದ್ದೇ ಫೇಕಾ ಅನ್ನುವಂತಹ ಪ್ರಶ್ನೆ. ರಿಕ್ಕಿ ರೈ ಮಾಜಿ ಗನ್ಮ್ಯಾನ್ ವಿಠಲ್ ಬಿಡದಿ ಪೊಲೀಸರ ವಶಕ್ಕೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಿಕ್ಕಿ ರೈ ಫಾರ್ಮ್ ಹೌಸ್ನಲ್ಲಿ ಸೆಕ್ಯೂರಿಟಿ ಆಗಿರ್ತಾರೆ ವಿಠಲ್. ಶೂಟೌಟ್ ದಿನದ ರಾತ್ರಿ ರಿಕ್ಕಿ ಜೊತೆಗೆ ಪರ್ಸನಲ್ ಆಗಿ ವಿಠಲ್ ಮಾತನಾಡಿದ್ರಂತೆ. ರಿಕ್ಕಿ ಕಾರು ಹೊರಡುವ ಮುನ್ನ ಫಾರ್ಮ್ ಹೌಸ್ನಿಂದ ವಿಠಲ್ ಹೋಗಿರ್ತಾರೆ. ಶೂಟೌಟ್ ಬಳಿಕ ರಿಕ್ಕಿ ಆಸ್ಪತ್ರೆಗೆ ಸೇರಿದ ಬಳಿಕ ಫಾರ್ಮ್ ಹೌಸ್ಗೆ ವಿಠಲ್ ಬಂದಿರ್ತಾರೆ. ವಿಠಲ್ ಚಲನವಲನದ ಮೇಲೆ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಡಿಕೇರಿ ಮೂಲದ ವಿಠಲ್ ಬಳಿ 2 ಏರ್ ಗನ್ಗಳು ಸಿಕ್ಕಿರುವಂತಹದ್ದು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಶೂಟೌಟ್ ಕೇಸ್ಗೆ ಈ ಮೂಲಕ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆದಿದ್ದೇ ಫೇಕಾ ಅನ್ನುವಂತಹ ಅನುಮಾನ ಪ್ರಶ್ನೆ ಪೊಲೀಸರಿಗೆ ಬಂದಿದೆ. ಹಗಲೊತ್ನಲ್ಲಿಯೇ ಸುತ್ತಮುತ್ತ ಗನ್ಮ್ಯಾನ್ಗಳನ್ನು ಹಾಕೊಂಡು ಬಾಡಿಗಾರ್ಡ್ಗಳನ್ನು ಹಾಕೊಂಡು ಹೋಗ್ತಾ ಇದ್ದಂತಹ ರಿಕ್ಕಿ ರೈ ಸರಿ ಹೊತ್ನಲ್ಲಿ ರಾತ್ರಿ 12 ಗಂಟೆಯ ಸಂದರ್ಭದಲ್ಲಿ ಒಬ್ಬರೇ ಗನ್ಮ್ಯಾನ್ ಜೊತೆಗೆ ಬ್ಲಾಕ್ ಕಲರ್ ಫಾರ್ಚುನರ್ ಅಲ್ಲಿ ಹೋದಾಗಲೇ ಈ ರೀತಿಯ ಒಂದು ಡೌಟ್ ಮುನ್ನೆಲೆಗೆ ಬಂದಿತ್ತು. ಇದೇ ಆಂಗಲ್ನಲ್ಲಿಯೇ ಪೊಲೀಸರು ತನಿಖೆಯನ್ನು ನಡೆಸಿದ್ರು.